ನೀರಿನ ಒಂದು ಸಮಸ್ಯೆ ಬಂದರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ. ಹಳೆ ಬೋರ್ವೆಲ್ಗಳಿಗೆ ನೀವು ಸರ್ವಿಸ್ ಮಾಡತಕ್ಕದ್ದು ಕೊಟ್ಟಿದ್ದೀರಿ ಅಷ್ಟೇ. ಮನೆ ಸಭಾಧ್ಯಕ್ಷೆ, ₹1 ಖರ್ಚು ಮಾಡಕ್ಕಾಗಿಲ್ಲ ಇವತ್ತವರೆಗೆ. ಈಗ ತಹಶೀಲ್ದಾರ್ ಅಕೌಂಟ್ಗೆ 50 ಲಕ್ಷ ಬಂದಿದೆ ಅಣ್ಣ. ಅದರಲ್ಲಿ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಸರಬರಾಜು ಮಾಡ್ಕೋಬೇಕು ಅನ್ನೋದೊಂದು, ಇಲ್ಲದೆ ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ. ಹೊಸದಾಗಿ ಬೋರ್ವೆಲ್ ಕೊರಿಲಿಕ್ಕೆ ಮತ್ತು ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಸರ್. ಅದು ಮನೆ ಅಣ್ಣರು ಹೇಳ್ತಿದ್ದಾರೆ, ದಯಮಾಡಿ ಸರ್ಕಾರ ಗಮನ ಹರಿಸಬೇಕು ಸರ್. ಒಬ್ಬರು ಅಲ್ಲೆಲ್ಲ ಹೇಳ್ಬೇಕಾಯ್ತು ಸರ್. ಮುಖ್ಯಮಂತ್ರಿಗಳು ಬಂದು ಬೆಳಗ್ಗೆ ಎಲ್ಲ ಸರಿಯಾಗುತ್ತೆ ಅಂದ್ರು. 12 ಕೋಟಿ ದುಡ್ಡಿಟ್ಟು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ. ಆ ದುಡ್ಡು ಇಟ್ಕೊಂಡು ಅಧ್ಯಕ್ಷರೇ, ನೀರಿನ ಒಂದು ಸಮಸ್ಯೆ ಬಂದರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ. ಹಳೆ ಬೋರ್ವೆಲ್ಗಳಿಗೆ ನೀವು ಸರ್ವಿಸ್ ಮಾಡತಕ್ಕದ್ದು ಕೊಟ್ಟಿದ್ದೀರಿ ಅಷ್ಟೇ. ಮನೆ ಸಭಾಧ್ಯಕ್ಷೆ, ₹1 ಖರ್ಚು ಮಾಡಕ್ಕಾಗಿಲ್ಲ ಇವತ್ತವರೆಗೆ. ಈಗ ತಹಶೀಲ್ದಾರ್ ಅಕೌಂಟ್ಗೆ 50 ಲಕ್ಷ ಬಂದಿದೆ ಅಣ್ಣ. ಅದರಲ್ಲಿ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಸರಬರಾಜು ಮಾಡ್ಕೋಬೇಕು ಅನ್ನೋದೊಂದು, ಇಲ್ಲದೆ ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ. ಹೊಸದಾಗಿ ಬೋರ್ವೆಲ್ ಕೊರಿಲಿಕ್ಕೆ ಮತ್ತು ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಸರ್. ಅದು ಮನೆ ಅಣ್ಣರು ಹೇಳ್ತಿದ್ದಾರೆ, ದಯಮಾಡಿ ಸರ್ಕಾರ ಗಮನ ಹರಿಸಬೇಕು ಸರ್. ಒಬ್ಬರು ಅಲ್ಲೆಲ್ಲ ಹೇಳ್ಬೇಕಾಯ್ತು ಸರ್. ಮುಖ್ಯಮಂತ್ರಿಗಳು ಬಂದು ಬೆಳಗ್ಗೆ ಎಲ್ಲ ಸರಿಯಾಗುತ್ತೆ ಅಂದ್ರು. 12 ಕೋಟಿ ದುಡ್ಡಿಟ್ಟು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ. ಆ ದುಡ್ಡು ಇಟ್ಕೊಂಡು ಅಧ್ಯಕ್ಷರೇ,